ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.
ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪೊರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೊರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ. ಕಾನೂನು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪೊರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೊರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ. ಕಾನೂನು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.